ರಾತ್ರೋರಾತ್ರಿ ಬಂದು ಪಕ್ಕದ ಜಮೀನಿನ ಮಾಲೀಕರು ಮನೆಯ ಕಾಂಪೌಂಡ್ ಧ್ವಂಸಗೊಳಿಸಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಶ್ರೀನಿವಾಸ ಶೆಟ್ಟಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಆರೋಪ ಕೇಳಿಬಂದಿದೆ. ಪಟ್ಟಣದ ರೈಲ್ವೆ ನಿಲ್ದಾಣದ ಸಮೀಪ ಶ್ರೀನಿವಾಸ ಶೆಟ್ಟಿ 1986ರಲ್ಲಿ ನಾವು 1 ಕುಂಟೆ ಜಮೀನು ಖರೀದಿ ಮಾಡಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೇವೆ. 36 ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ಪಕ್ಕದ ಜಮೀನು ಮಾಲೀಕರು 2012ರಲ್ಲಿ ಜಮೀನು ಪೋಡಿ ಮಾಡಿಕೊಂಡಿದ್ದು 33x33 ವಿಸ್ತೀರ್ಣವಿದ್ದ ಜಮೀನನ್ನು 28x41 ರೀತಿ ಸ್ಕೆಚ್ ಮಾಡಿಸಿ ಪೋಡಿ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಸರ್ವೆ ಮಾಡಿಸಿದ್ದು, ಆ ಸಂದರ್ಭದಲ್ಲಿ ನಮ್ಮ ಜಮೀನಿಗೆ ನೀವು ಬಂದಿದ್ದೀರಾ, ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀರಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನಮ್ಮ ಜಮೀನಿನಲ್ಲಿ ನಾವು ಸ್ವಾಧೀನದಲ್ಲಿ ಇದ್ದೇವೆ ಹೊರತು ನಿಮ್ಮ ಜಮೀನಿಗೆ ನಾವು ಬಂದಿಲ್ಲ ಅಂತ ಹೇಳಿದ್ವು. ಪುನಃ ನಾವು ಸರ್ವೆ ಮಾಡಿಸುವ ಸಲುವಾಗಿ ನಾವೇ ಸರ್ವೆ ಇಲಾಖೆಗೆ ಅರ್ಜಿ ನೀಡಿ ಸರ್ವೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆಯಿಂದ ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ನೋಟಿಸ್ ನೀಡ್ತಾರೆ. ಆದರೆ ನೋಟಿಸ್ ಸಹ ಸ್ವೀಕರಿಸಿಲ್ಲ. ನಾವು ಹೇಳಿಕೆ ನೀಡಿ ನಮ್ಮ ಜಮೀನು 1 ಕುಂಟೆ 33x33 ಇದೆ, ಅಳತೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ವು. ಆದರೆ ಕಳೆದ ರಾತ್ರೋರಾತ್ರಿ ಸುಮಾರು 2 ಗಂಟೆ ಸಂದರ್ಭದಲ್ಲಿ JCB ಹಾಗೂ ಒಂದು 5 ಜನರ ಗುಂಪು ಕಟ್ಕೊಂಡು ಬಂದು ಕಾಂಪೌಂಡ್ ಧ್ವಂಸಗೊಳಿಸಿ ನಮ್ಮ ಅತ್ತೆಯ ಮೇಲೆಯೂ ಸಹ ಹಲ್ಲೆ ಮಾಡಿದ್ದಾರೆಂದು ಶ್ರೀನಿವಾಸ ಶೆಟ್ಟಿ ಆರೋಪಿಸಿದ್ದು, ದೌರ್ಜನ್ಯ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಸಹ ಮನವಿ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸ ಶೆಟ್ಟಿ ಅಂತ ನಾವು 1986ರಲ್ಲಿ 1 ಕುಂಟೆ ಜಮೀನು ತಗೊಂಡಿದ್ದು, ಆ ಜಮೀನಲ್ಲಿ ನಾವು ಮನೆ ಕಟ್ಕೊಂಡಿರ್ತೀವಿ. ಆ ಮೆಜರ್ಮೆಂಟ್ ನಮ್ಮದು 33x33. ನಾವು 36 ವರ್ಷದಿಂದ ಮನೆ ಕಟ್ಕೊಂಡು ಇಲ್ಲಿದ್ದು, ಪಕ್ಕದ ಜಮೀನವರು 2012ರಲ್ಲಿ ಪೋಡಿ ಮಾಡ್ಕೊಂಡಿದ್ದಾರೆ. ಪೋಡಿ ಮಾಡ್ಕೊಂಡಿದ್ದಾಗ ನಮ್ಮ ಜಮೀನು 33x33ಗೆ 28x41 ತೋರಿಸಿದ್ದಾರೆ ಪೋಡಿಯಲ್ಲಿ. ಆವಾಗ ಸ್ಕೆಚ್ ಮಾಡಿಸಿ ಅದನ್ನು ಅವರು ಪೋಡಿ ಮಾಡಿಸ್ಕೊಂಡಿದ್ದಾರೆ. ಪೋಡಿ ಮಾಡಿಸ್ಕೊಂಡ ಮೇಲೆ ಅವರು ಬಂದು ಮೊನ್ನೆ ಸರ್ವೆ ಮಾಡಿಸಿದ್ದಾರೆ. 1-2 ತಿಂಗಳ ಹಿಂದ್ಗಡೆ ಸರ್ವೆ ಮಾಡಿಸಿದಾಗ ನಮ್ಮ ಜಮೀನಲ್ಲಿ ನೀವು ಬಂದುಬಿಟ್ಟಿದ್ದೀರಾ, ಕಾಂಪೌಂಡ್ ಹಾಕಿದ್ದೀರಾ ಅಂತೇಳ್ಬಿಟ್ಟು ಬಂದು ಗಲಾಟೆ ಮಾಡಿದ್ರು. ಇಲ್ಲಪ್ಪ, ನಮ್ಮ ಜಮೀನಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ, ನಿಮ್ಮ ದೊಡ್ಡವರೆಲ್ಲ ಇದ್ದಾಗ ಇದು ನಮ್ಗೆ ಬಂದು ಅಳತೆ ಮಾಡಿ ಅವರೇ ನಿಂತ್ಕೊಂಡು ನಮ್ಮ ಕಾಂಪೌಂಡ್ ಹಾಕಿ ಮನೆ ಕಟ್ಟಿಸಿದ್ದು, ಈಗ ನಮ್ದು ಕರೆಕ್ಟ್ ಆಗಿದೆ ಅಂತ ನಾವು ಹೇಳಿದ್ವಿ. ಅದು ಅವರು ಇದು ಮಾಡಿಬಿಟ್ಟು ಮತ್ತೆ ನಾವು ಸರ್ವೆ ಮಾಡಿಸ್ತೀವಿ ಅಂತ ನಾವು ಸರ್ವೆಗೆ ಹಾಕಿದ್ದೀವಿ. ಸರ್ವೆಗೆ ಹಾಕಿದ ಮೇಲೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಬಾಜುದಾರ್ಗೆ. ಬಾಜುದಾರರು ನೋಟಿಸ್ ತಗೊಂಡಿಲ್ಲ. ನಾವು ಹೋಗಿ ಹೇಳಿಕೆ ಕೊಟ್ಟು ಬಂದಿದ್ದೀವಿ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು 1 ಕುಂಟೆ 33x33 ಇದೆ, ನಮ್ಗೆ ಅಳತೆ ಮಾಡಿಕೊಡಿ ಅಂತ ನಾವು ಸರ್ವೆಯವ್ರಿಗೆ ಹಾಕಿದ್ದೀವಿ. ಅವರು ನೋಟಿಸ್ ಕಳಿಸಿದ್ದಾರೆ, ನೋಟಿಸ್ ತಗೊಂಡಿಲ್ಲ. ನೋಟಿಸ್ ತಗೊಳ್ದಿರ ಈಗ ರಾತ್ರಿ ಏಕಾಏಕಿ 2 ಗಂಟೆಯಲ್ಲಿ ಬಂದುಬಿಟ್ಟು JCB ವಿತ್ 5-6 ಜನ ಬಂದು ಮನೆಯೆಲ್ಲ ಧ್ವಂಸ ಮಾಡಿ, ಕಾಂಪೌಂಡ್ ಎಲ್ಲ ಇದು ಮಾಡಿ, ನಮ್ಮ ಅತ್ತಿಗೆಯವರು ಮನೆಯಲ್ಲಿದ್ದರು. ಇದೇನು ಶಬ್ದ ಅಂತೇಳಿ ಈಚೆಗೆ ಬಂದರೆ ಆಯಮ್ಮನ್ನ ಹಿಡ್ಕೊಂಡು ಕಾಲು ಕೈಗಳು ಕಟ್ಟಾಕಿ, ನೀನೇನಾದರೂ ಮಾತಾಡಿದ್ರೆ ನೀನು ಇಲ್ಲೇ ಸಾಯಿಸಾಕ್ತೀವಿ, JCBಯಲ್ಲಿ ಇದೇ ಮಾಡಾಕ್ತೀವಿ ಅಂತೇಳ್ಬಿಟ್ಟು ಕಟ್ಟಾಕ್ಬಿಟ್ಟು ಎಲ್ಲ ಡೆಮಾಲಿಷ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಆಯಮ್ಮನು ಇಲ್ಲಿ ಅನ್ಕಾನ್ಸಿಯಸ್ ಆಗಿ ಬಿದ್ದಿದ್ಲು. ನಾವು ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಅನ್ಕಾನ್ಸಿಯಸ್ ಆಗಿ ಬಿದ್ದಿದ್ಲು. ತಗೊಂಡೋಗಿ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ, ಶ್ರೀನಿವಾಸಪುರ ಆಸ್ಪತ್ರೆಯಲ್ಲಿ ಆಗಲ್ಲ, ನೀವು ಕೋಲಾರಕ್ಕೆ ತಗೊಂಡೋಗಿ ಅಂತ ಹೇಳಿದ್ರು. ಈ ಕೋಲಾರಲ್ಲಿ ತಗೊಂಡೋಗಿ ಅಡ್ಮಿಷನ್ ಮಾಡಿದ್ವಿ. ಅವರು ನರೇಶು ಮಂಜುನಾಥ್ ರೆಡ್ಡಿ ಅಂತ ಗೊತ್ತು, ಮಗಳಹಳ್ಳಿಯವರು. ಮತ್ತೆ ಅದರ ಜೊತೆಯಲ್ಲಿ 4-5 ಜನ ಇದ್ರಂತೆ. ಆಯಮ್ಮನಿಗೆ ನೈಟಲ್ಲಿ ಗುರ್ತು ಸಿಗಿಲ್ಲ. ಇಷ್ಟು ಮಾಡಿಕೊಂಡು ಹೋಗಿದ್ದಾರೆ. ಇದ್ರ ಪ್ರಕಾರ ಕಾನೂನು ಕ್ರಮ ತಗೊಂಡು ನಮ್ಗೆ ಏನು ನ್ಯಾಯ ದೊರಕಿಸ್ಬೇಕು, ನ್ಯಾಯ ಏನಿದ್ರೆ ಅದು ನಮಗೆ ನಿಮ್ಮ ಪರವಾಗಿ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.